ಪ್ರಿಯ ಅಕ್ಷರ ಆರಾಧಕರೇ, ನಾನು ಹೇಳುವುದು ಇಷ್ಟೇ. ಪಾಲಕರು ಮಕ್ಕಳನ್ನು ತಮಗೆ ಸೂಕ್ತ ಅನಿಸಿದ ಶಾಲೆಗೆ ಹಚ್ಚುತ್ತಾರೆ. ಶಾಲೆ ಕೇಳಿದಷ್ಟು ಶುಲ್ಕವನ್ನು ಭರಿಸುತ್ತಾರೆ ನಿಜ. ಎಷ್ಟೇ ಶುಲ್ಕ ಭರಿಸಿದರೂ ಎಲ್ಲವನ್ನೂ ಶಾಲೆಗೆ ಬಿಟ್ಟರೆ ಮಕ್ಕಳು ಕೆಲವೇ ಸಮಯದಲ್ಲಿ ಎಲ್ಲವನ್ನೂ ಕಲಿಯಲಾರರು. ನಿಜ, ಒಪ್ಪುವ ಮಾತೆ. ಈಗಿನ ಜಗತ್ತಿನಲ್ಲಿ ಒಬ್ಬರೇ ದುಡಿದು ಜೀವನ ನಡೆಸುವುದು ತುಂಬ ಕಷ್ಟ. ಅನಿವಾರ್ಯತೆಯಿಂದ ಇಬ್ಬರು ದುಡಿಯಲೇಬೇಕಾದ ಪ್ರಸಂಗ ನಿಮ್ಮ ಎದುರು ಬಂದಿದೆ. ಆದರೆ ಕೂಡ ಎಲ್ಲವನ್ನೂ ಶಾಲೆ ಮೇಲೆ ಹಾಕಿದರೆ ಮಕ್ಕಳು ಜಾಣರಾಗುತ್ತಾರೆ, ಇಲ್ಲ ಅಂತಲ್ಲ. ಆದರೆ ಪಾಲಕರು ಹಾಗೂ ಮಕ್ಕಳ ಸಂಬಂಧ ಬೆಳೆಯುವುದಿಲ್ಲ. ಶಾಲೆಯಲ್ಲಿ ಶಿಕ್ಷಕರ ಜವಾಬ್ದಾರಿ ಎಷ್ಟು ಇರುತ್ತೋ ಅಷ್ಟೇ ಪಾಲಕರ ಜವಾಬ್ದಾರಿ ಇರುತ್ತೆ. ಆದರೆ ನಿದರ್ಶನವಾಗಿ ಒಂದು ಪ್ರಸಂಗ ನಾನು ಕೆಲಸ ನಿರ್ವಹಿಸುತ್ತಿರುವ ಶಾಲೆಯಲ್ಲಿ ನಡೆದ ಕಥೆ ಓದಿ. ಒಮ್ಮೆ ನಾನು ಮಕ್ಕಳಿಗೆ ಮೌಲ್ಯ ಶಿಕ್ಷಣವನ್ನು ಬೋಧಿಸುತ್ತಿದ್ದೆ. ವಿಧ ವಿಧವಾದ ಕಥೆಗಳ ಮೂಲಕ ಆಟವಾಡಿಸುತ್ತಾ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು, ಬೇರೊಬ್ಬರಿಗೆ ಕೆಟ್ಟದ್ದನ್ನು ಬಯಸಬಾರದು, ಸುಳ್ಳನ್ನು ಹೇಳಬಾರದು ಎಂದು ಮಕ್ಕಳಿಗೆ ಹೇಳಿಕೊಡುತ್ತೇವೆ. ಇದನ್ನು ಮಕ್ಕಳು ಕೂಡ ಚೆನ್ನಾಗಿ ಅರ್ಥೈಸಿಕೊಂಡು ಪಾಲನೆ ಮಾಡಬೇಕೆಂದು ಹುಮ್ಮಸ್ಸಿನಿಂದ ಇರುತ್ತಾರೆ. ಆದರೆ ಮಕ್ಕಳು ತುಂಬ ತೀಕ್ಷ್ಣ ಬುದ್ಧಿ ಇರುವವರು. ಅವರು ಎಲ್ಲವನ್ನೂ ತೀಕ್ಷ್ಣವಾಗಿಯೇ ಗಮನಿಸುತ್ತಿರುತ್ತಾರೆ. ಮನೆಯಲ್ಲಿ ಅಪ್ಪನಿಗೆ ಬೇಡವಾದ ಮೊಬೈಲ್ ಕರೆ ಬಂದಾಗ ಅವರು ಮನೆಯಲ್ಲಿ ಇದ್ದರೂ ಇಲ್ಲ ಕಣೋ, ನಾನು ಮನೆಯಲ್ಲಿ ಇಲ್ಲ ಎಂದು ಸುಳ್ಳನ್ನು ಹೇಳುತ್ತಾರೆ. ಇತ್ತ ಅಮ್ಮ ಮಕ್ಕಳ ಮುಂದೆಯೇ ಸೊಸೆ, ಅತ್ತೆ, ಒಬ್ಬರಿಗೊಬ್ಬರು ಬಗ್ಗೆ ಕೆಟ್ಟದ್ದನ್ನು ಬಯಸುವುದು. ಹೀಗೆ ನಾವು ಶಾಲೆಯಲ್ಲಿ ಹೇಳಿಕೊಟ್ಟ ಮೌಲ್ಯಾಧಾರಿತ ಪಾಠ ಮನೆಯಲ್ಲಿ ಅವರಿಗೆ ಸುಳ್ಳು ಎನಿಸಿದಾಗ ಮಕ್ಕಳು ಯಾವುದನ್ನು ಪಾಲನೆ ಮಾಡಬೇಕು, ಅದಕ್ಕೆ ಶಿಕ್ಷಕರು ಎಷ್ಟು ಜವಾಬ್ದಾರಿಯಾಗಿರುತ್ತಾರೋ ಅಷ್ಟೇ ಪಾಲಕರು ಕೂಡ. ಒಳ್ಳೆಯ ಆದರ್ಶವನ್ನು ನಾವು ಮಕ್ಕಳಲ್ಲಿ ಬೆಳೆಸಬೇಕು. ವಿದ್ಯಾರ್ಥಿಗಳು ಗುರುಗಳಿಂದ ಅಪೇಕ್ಷಿಸುವ ಮೌಲ್ಯಗಳು. ಗುರುಗಳು ಚೆನ್ನಾಗಿ ಪಾಠ ಮಾಡಬೇಕು. ಗುರುಗಳು ಮಕ್ಕಳಲ್ಲಿ ಭೇದ ಭಾವ ಮಾಡಬಾರದು. ಗುರುಗಳು ವಿದ್ಯಾರ್ಥಿಗಳನ್ನು ಪ್ರೀತಿ ವಿಶ್ವಾಸದಿಂದ ನೋಡಬೇಕು. ಗುರು ವಿದ್ಯಾರ್ಥಿಗಳಿಗೆ ಶಿಸ್ತನ್ನು ಕಲಿಸಬೇಕು. ಗುರು ವಿದ್ಯಾರ್ಥಿಗಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂಥವರಿರಬೇಕು. ಗುರುಗಳು ವಿದ್ಯಾರ್ಥಿಗಳ ಜೊತೆ ಸರಳವಾಗಿರಬೇಕು. ಗುರುವು ಆದರ್ಶ ವ್ಯಕ್ತಿಯಾಗಿರಬೇಕು. ಗುರುವು ವಿದ್ಯಾರ್ಥಿಗಳಲ್ಲಿ ಪ್ರತಿಭೆಯನ್ನು ಮತ್ತು ವಿಶೇಷತೆಗಳನ್ನು ಗುರುತಿಸಬೇಕು. ಗುರುಗಳು ದಿನವೂ ತರಗತಿಗೆ ಬಂದಾಗ ವಿದ್ಯಾರ್ಥಿಗಳ ಯೋಗಕ್ಷೇಮವನ್ನು ಕೇಳಬೇಕು. ದಿನದಿನಕ್ಕೂ ಹೊಸ ವಿಚಾರಗಳ ಬಗ್ಗೆ ಪಾಠ ಮಾಡಬೇಕು. ಗುರು ಮಕ್ಕಳಿಗೆ ದೇವರಲ್ಲಿ ಭಕ್ತಿ ಬರುವಂತೆ ಮಾಡಬೇಕು. ವಿದ್ಯಾರ್ಥಿಗಳಿಗೆ ನೈತಿಕ ಹಾಗೂ ಆಧ್ಯಾತ್ಮಿಕ ಶಿಕ್ಷಣ ನೀಡಬೇಕು. ಗುರುಗಳ ಸ್ವಾರ್ಥಕ್ಕಾಗಿ ವಿದ್ಯಾರ್ಥಿಗಳನ್ನು ಬಳಸಿಕೊಳ್ಳಬಾರದು. ಗುರು ವಿದ್ಯಾರ್ಥಿಗಳನ್ನು ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಂದಲು ಪ್ರೋತ್ಸಾಹಿಸಬೇಕು. ಗುರು ವಿದ್ಯಾರ್ಥಿಗಳಿಗೆ ಜಗಳ ಬಂದಾಗ ವಿಚಾರಣೆ ಮಾಡಿ ಬಗೆಹರಿಸುವಂಥವರಾಗಬೇಕು. ವಿದ್ಯಾರ್ಥಿಗಳು ಶಾಲೆ ಬಿಡದಂತೆ ನೋಡಿಕೊಳ್ಳಬೇಕು. ಗುರುಗಳು ವಿದ್ಯಾರ್ಥಿಗಳಿಂದ ಅಪೇಕ್ಷಿಸುವ ಮೌಲ್ಯಗಳು. ವಿದ್ಯಾರ್ಥಿಯು ವಿದ್ಯಾವಂತನಾಗಬೇಕೆಂದು ಬಯಸುತ್ತಾರೆ. ವಿದ್ಯಾರ್ಥಿಯು ಶಿಸ್ತಿನಿಂದಿರಬೇಕೆಂದು ಬಯಸುತ್ತಾರೆ. ವಿದ್ಯಾರ್ಥಿಯು ಉತ್ಸಾಹದಿಂದ ಬಾಳಬೇಕೆಂದು ಬಯಸುತ್ತಾರೆ. ವಿದ್ಯಾರ್ಥಿಯು ಯಾರ ಜೊತೆಗೂ ಮುನಿಸಿಕೊಳ್ಳಬಾರದೆಂದು ಬಯಸುತ್ತಾರೆ. ವಿದ್ಯಾರ್ಥಿಗೆ ಸಮಯ ಪ್ರಜ್ಞೆ ಇರಬೇಕೆಂದು ಬಯಸುತ್ತಾರೆ. ಅಭ್ಯಾಸದ ಬಗ್ಗೆ, ವಿಷಯಗಳ ಬಗ್ಗೆ ಮನನ ಚಿಂತನೆ ಇರಬೇಕು. ವಿದ್ಯಾರ್ಥಿಯು ಎಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬೇಕೆಂದು ಬಯಸುತ್ತಾರೆ. ವಿದ್ಯಾರ್ಥಿಯ ಬೆಲೆಯನ್ನು ಅರಿತವರಾಗಿರಬೇಕು. ವಿದ್ಯಾರ್ಥಿಯು ಗುರುಗಳ ಕೀರ್ತಿಯನ್ನು ಹೆಚ್ಚಿಸಲೆಂದು ಬಯಸುತ್ತಾರೆ. ವಿದ್ಯಾರ್ಥಿಯು ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗಬೇಕೆಂದು ಬಯಸುತ್ತಾರೆ. ವಿದ್ಯಾರ್ಥಿಯು ದುರ್ವ್ಯಸನಿಯಾಗಿರಬಾರದೆಂದು ಬಯಸುತ್ತಾರೆ. ವಿದ್ಯಾರ್ಥಿಯು ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಬೇಕೆಂದು ಬಯಸುತ್ತಾರೆ. ವಿದ್ಯಾರ್ಥಿಯು ಕಳ್ಳನು, ಮೋಸ ಮಾಡುವವನು, ವಂಚಕನು, ಸುಳ್ಳುಗಾರನು ಆಗಬಾರದೆಂದು ಗುರುಗಳು ಬಯಸುತ್ತಾರೆ. ವಿದ್ಯಾರ್ಥಿಯು ಧೈರ್ಯವಾಗಿ ಬಾಳಬೇಕೆಂದು ಬಯಸುತ್ತಾರೆ. ವಿದ್ಯಾರ್ಥಿಯು ದೇಶಪ್ರೇಮಿ ಆಗಬೇಕೆಂದು ಬಯಸುತ್ತಾರೆ. ವಿದ್ಯಾರ್ಥಿಯು ಬೇರೆಯವರನ್ನು ನೋಡಿ ಅಸೂಯೆ ಪಡಬಾರದು ಎಂದು ಬಯಸುತ್ತಾರೆ. ವಿದ್ಯಾರ್ಥಿಯು ಅಹಂಕಾರ ಪಡಬಾರದು ಎಂದು ಬಯಸುತ್ತಾರೆ. ವಿದ್ಯಾರ್ಥಿಯು ಶತ್ರುಗಳನ್ನು ಮಿತ್ರರಂತೆ ಕಾಣಬೇಕು. ವಿದ್ಯಾರ್ಥಿಯು ಸದಾ ನ್ಯಾಯ ಮಾರ್ಗದಲ್ಲಿ ನಡೆಯಬೇಕೆಂದು ಬಯಸುತ್ತಾರೆ. ವಿದ್ಯಾರ್ಥಿಯು ಎಂದೂ ಶಾಲೆ ಹಾಗೂ ತರಗತಿಗಳನ್ನು ತಪ್ಪಿಸಿಕೊಳ್ಳಬಾರದೆಂದು ಬಯಸುತ್ತಾರೆ.